ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರತಕ್ಕಂಥ ಸ್ವಾಗತ. ಮೈಸೂರು ಯೋಗೀಶ್ ವತಿಯಿಂದ ಹುಲಿಕನ ಮರಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ವಿ. ತಾವು ನೋಡ್ತಾ ಇರತಕ್ಕಂಥದ್ದು ಹುಲಿಕನ ಮರಡಿ ಬೆಟ್ಟದ ದೇವಸ್ಥಾನದ ಗೋಪುರ ತುಂಬಾ ಅತ್ಯದ್ಭುತವಾಗಿದೆ. ನೋಡಿ, ಹುಲಿಕನ ಮರಡಿ ಪ್ರಸನ್ನ ವೆಂಕಟಸ್ವಾಮಿ ದೇವಸ್ಥಾನ ಸನ್ನಿಧಿ ಗೋಪುರ ತಾವೀಗ ನೋಡ್ತಾ ಇದ್ದೀರಾ. ಈಗ ಸಂಜೆ ಒಂದು 4 ಗಂಟೆ ಇದು. ಇಲ್ಲಿ ದೇವಸ್ಥಾನ ಗೋಪುರ ಅತ್ಯಂತ ಅದ್ಭುತವಾಗಿ ಕಲಾತ್ಮಕವಾಗಿ ನಿರ್ಮಾಣ ಮಾಡಿದ್ದಾರೆ. ಈಗ ನೋಡ್ತಾ ಇರತಕ್ಕಂಥದ್ದು ಸುತ್ತಲೂ ಕೂಡ ಹಚ್ಚ ಹಸಿರಿನ ಕಾಡಿದೆ. ಮೇಲೆ ಬೆಟ್ಟದ ಮೇಲೆ ಈ ಒಂದು ಹುಲಿಗನಮರಡಿ ಬೆಟ್ಟದ ಕೆಳಗಡೆ 2 ಕಂಬದ ಮಧ್ಯೆ ಆನೆಗಳ 2 ಪುತ್ಥಳಿಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಆನೆಗಳು ತುಂಬಾ ಅದ್ಭುತವಾಗಿದೆ. ಈಗ ಹುಲಿಗನಮರಡಿ ಪ್ರಸನ್ನ ವೆಂಕಟರಮಣ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೀವಿ. ಈಗ ಒಳಗಡೆ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ ತಕ್ಷಣ ತಮಗೆ ದೇವರ ದರ್ಶನ ತಮಗೆ ಆಗತ್ತೆ. ನೋಡಿ, ಸುತ್ತಲವಾಗಿ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಹಳದಿ ಬಣ್ಣದ ಪೇಂಟ್ ಅನ್ನು ಮಾಡಿರ್ತಕ್ಕಂಥದ್ದು ತುಂಬಾ ಸುಂದರವಾಗಿದೆ, ಸ್ವಚ್ಛವಾಗಿದೆ. ನೋಡಕ್ಕೆ ತುಂಬಾ ಸಂತೋಷವಾಗುತ್ತೆ. ದೇವಸ್ಥಾನ ಗೋಪುರದ ಮೇಲೆ ಹುಲಿಗನ ಮರಡಿ ದೇವಸ್ಥಾನ ಬೆಟ್ಟದ ಗೋಪುರದ ಮೇಲೆ ಬಲಗಡೆ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದರೆ ರಾಜಾ ವಿಕ್ರಮ ಅಂತ ಇರ್ಬೋದು ಅಂತ ಕಾಣುತ್ತೆ. ಹೌದು, ರಾಜಾ ವಿಕ್ರಮ ಅಂತ ಇರ್ಬೋದು. ಮತ್ತು ಬಲಗಡೆ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವತೆ ಜೊತೆ ಇರತಕ್ಕಂಥದ್ದು ಹುಲಿಗನಮರಡಿ ದೇವಸ್ಥಾನದ ಗೋಪುರ. ದೂರಕ್ಕೆ ಕೂಡ ಹುಲಿಗರು ವಾಸ ಮಾಡೋ ಗುಡ್ಡಕ್ಕೆ ಹುಲಿಗನಮರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅಂತ ದೇವ್ರನ್ನ ಕರೀತಾರೆ. ಹಿಂದೆ ಇಲ್ಲಿ ಮಾಂಡವ್ಯ ಋಷಿಗಳು ತಪಸ್ ಮಾಡೋಕಾದ್ರೆ ವ್ಯಾಘ್ರ ಹುಲಿ ಒಂದು ಮಕವಾಡದಲ್ಲಿ ಆ ಮಾಂಡವ್ರು ತಪಸ್ ಮಾಡ್ತಾ ಇರ್ಬೇಕಾದ್ರೆ ತಪಸ್ಸನ್ನ ಭಂಗ ಮಾಡಿದಾಗ ಭಗವಂತನ ಬೇಡ್ಕೋತಾರೆ ಅಂತ ಕಾಪಾಡುವಂತಾಗ ಶ್ರೀನಿವಾಸ ದೇವರು ಅಶ್ವರೂಢ ಅಶ್ವಂದ್ರ ಕುದುರೆ ಅಶ್ವರದಲ್ಲಿ ಬಂದು ಆ ರಾಕ್ಷಸ ಸಂಹಾರ ಮಾಡೋದಕ್ಕೆ ಈ ಜಾಗಕ್ಕೆ ಮತ್ತೊಂದು ಹೆಸರು ವ್ಯಾಘ್ರಾಚಲವಾಸ ಅಂತ ದೇವ್ರನ್ನ ಕರೀತಾರೆ. ತಿರುಪತಿ ಹೋಗಕ್ಕಾಗದೆ ಇದ್ದವ್ರು ಬಂದು ಹೋದಷ್ಟೇ ಪುಣ್ಯ ಅಂತ. ಅದು ಉತ್ತರ ಶೇಷಾದ್ರಿ, ಇದು ದಕ್ಷಿಣ ಶೇಷಾದ್ರಿ. ಮರಡಿ ಅಂದ್ರು ಗುಡ್ಡ. ಹುಲಿಗಲ್ ವಾಸ ಮಾಡೋ ಗುಡ್ಡಕ್ಕೆ ಹುಲಿಗನಮರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅಂತ ದೇವ್ರನ್ನ ಕರೀತಾರೆ. ಅದು ದೊಡ್ಡ ಮೂರ್ತಿ ತಿರುಪತಿನಲ್ಲಿ, ಇದು ಸ್ವಾಮಿ ಚಿಕ್ಕ ಮೂರ್ತಿ. ಅಲ್ಲಿ ಪದ್ಮಾವತಿ ಅಂತ ಅಮ್ಮನವ್ರು ಇರ್ತಾರೆ. ಈ ಕಡೆ ಅಲೆಮೇಲು ಮಂಗಮ್ಮ ಅಮ್ಮನವ್ರು ಇದೆ. ಸಂಕ್ರಾಂತಿ ಹಬ್ಬದ ದಿವಸ ದೊಡ್ಡ ತೇರು, ಶ್ರಾವಣ ಶನಿವಾರ ಮೊದಲ ಮಗ್ಗಲ್ಲಿ ಚಿಕ್ಕ ತೇರಾಗುತ್ತೆ. ಇದು ಬೆಳಿಗ್ಗೆ 10 ಗಂಟೆ ಓಪನ್ ಆದ್ರೆ 5 ಗಂಟೆ ಬಾಗ್ಲಾಕಲ್ಲ. ದೇವರಿಗೆ ಏನೋ ಸೇವೆ ಮಾಡಿಸ್ತೀವಿ ಅಂತಂದ್ರೆ ಕಲ್ಯಾಣೋತ್ಸವ ಮಾಡ್ತಾರೆ, ಹೂವಿನ ಅಲಂಕಾರ, ದೀಪಾರಾಧನೆ ಮತ್ತು ಶನಿವಾರ ಯಾರ ಬಂದಿಲ್ದ ಅನುದಾನ ಸೇವೆ ಬಂದ್ರು. ಹಿಂದೆ ಈಳೇವಳ್ಳಿ ಕೋಮಂಡೂರು ಅಂತ ಅವರು ಇಬ್ರು ಅಣ್ಣ ತಮ್ಮಿದ್ರು ಮಧ್ಯಾಹ್ನ ಪೂಜೆ ಮಾಡ್ಕೊಂಡು ವಿಶ್ರಾಂತಿ ಪಡೆಬೇಕಾದ್ರೆ ಅವನು ಕನಸು ಬಿಡುತ್ತೆ, ನನ್ನ ಕೈಂಕರ್ಯ ಮಾಡ್ಕೊಂಡು ಹೋಗಿ ಅಂತ. ಎಚ್ಚರ ನೋಡಿದಾಗ ಹಗಲು ಗಣಸು ಅಂದ್ಬಿಟ್ಟು ಮೆಟ್ಲಿಂದ ಕೆಳಗಡೆ ಇಳಿದಾಗ ಅವ್ರಿಗೆ ದೃಷ್ಟಿ ಒಟ್ಟಾಗುತ್ತೆ. ಮತ್ತೆ ನಿನ್ನ ಕೈಂಕರ್ಯ ಮಾಡ್ತೀನಿ ಇರ್ತೀನಿ ಭಗವಂತ ಕ್ಷಮೆ ಇರಲಿ ಅಂದ್ಮೇಲೆ ಮತ್ತೆ ದೃಷ್ಟಿ ಬಂದ ಅಣ್ಣ ತಮ್ಮ ವಂಶದವ್ರು ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ. ಹೆಂಗೆ ಇಲ್ಲಿ ಅರ್ಚಕರು ವಂಶ ಪರಂಪರೆ ಹಂಗೆ ಸಹ ಕಾವಲುಗಾರರು ಸಹ ವಂಶ ಪರಂಪರೆ. ನಮ್ಗೆ ತಿಂಗಳು ಬಿಟ್ಟು ತಿಂಗಳು ಅಲ್ಲಿ ಅರ್ಚಕರು ವೃತ್ತಿ. ಈ ಕಾವಲುಗಾರಿಗೆ ಇಬ್ಬರಿದ್ದಾರೆ. ಅವರು ಈ ತಿಂಗಳು ಮಾಡಿದ್ರೆ 6 ತಿಂಗಳವರೆಗೂ ಅವ್ರಿಗೆ ಡ್ಯೂಟಿ ಇರಲ್ಲ. ಯಾಕಂದ್ರೆ ವಂಶ ಪರಂಪರೆ ಅವರು ಇಲ್ಲಿ ಬಂದಿರೋ ಪಾತ್ರೆ ಉಜ್ಜೋದು, ಕಸ ಗುಡಿಸೋದು ಎಲ್ಲ ಅವರು ಇಲ್ಲಿ ಮಾಡ್ತಾರೆ. 10 ಗಂಟೆಯಿಂದ 5 ಗಂಟೆ ಅವ್ರಿಗೆ ಇರುತ್ತೆ. 5 ಗಂಟೆ ದೇವಸ್ಥಾನ ಕ್ಲೋಸ್ ಆಗ್ಬಿಡುತ್ತೆ. ಹರಿ ಓಂ. ಧರ್ಮಯೋಗಾಯ ಮಂಗಲಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಓಂ ನಮೋ ಭಗವತೆ ವಾಸುದೇವಾಯ. ದೇವರಿಗೆ ಮಂಗಳಾರತಿ ಮಾಡಾದ್ಮೇಲೆ ಎಲ್ಲರೂ ಕೂಡ ಮಂಗಳಾರತಿಯನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ರ. ದೇವಸ್ಥಾನದ ಉತ್ಸವದಲ್ಲಿ ಇರತಕ್ಕಂಥ ಗರುಡ ಮೂರ್ತಿ. ಈ ಗರುಡ ಮೂರ್ತಿನಲ್ಲಿ ಉತ್ಸವ ಮೂರ್ತಿ ತಾವು ನೋಡ್ತಾ ಇದ್ದೀರಾ ಈಗ. ಮತ್ತು ಅಮ್ಮನವರ ಒಂದು ಚಿತ್ರವಂತ ಪುತ್ಥಳಿ ತಾವು ನೋಡ್ತಾ ಇದ್ದೀರಾ. ಅಮ್ಮನವರು ಅತ್ಯಂತ ಅದ್ಭುತವಾಗಿ ಸುಂದರವಾಗಿ ಇದ್ದಾರೆ. ಅಮ್ಮನವರು ದ್ವಾರಪಾಲಕರು. ಈ ಕಡೆ ಎಡಗಡೆ ಮತ್ತು ಬಲಗಡೆ ಇರತಕ್ಕಂಥವ್ರು ದ್ವಾರಪಾಲಕರು. ಮತ್ತು ದ್ವಾರಪಾಲಕರನ್ನ ಒಂದು ಸುಭದ್ರ ಎಂಬ ದ್ವಾರಪಾಲಕರು ದೇವಸ್ಥಾನದ ಗರ್ಭಗುಡಿ ಎಡಗಡೆ ಮತ್ತು ಬಲಗಡೆ ಇದ್ದಾರೆ. ಇದು ಶ್ರೀರಾಮರ ಒಂದು ಪುತ್ಥಳಿ. ಇದು ದೇವಸ್ಥಾನದ ಪ್ರಾಂಗಣದಲ್ಲಿ
ಧ್ವಜಸ್ತಂಭ ಎಲ್ಲ ಇದೆ ಇಲ್ಲಿ. ದೇವಸ್ಥಾನದ ಗೋಪುರದ ಮುಂಗಡೆಯಿಂದ ನೋಡಿದ್ರೆ ಸುತ್ತಲೂ ವಿಷಂಗಮ ನೋಟ ನಮಗೆ ಕಣ್ಣಿಗೆ ಕಾಣುತ್ತೆ. ಅತ್ಯಂತ ಅದ್ಭುತವಾಗಿ ರಮಣೀಯವಾಗಿ ಇರತಕ್ಕಂಥದ್ದು ಈ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾಗ ನೋಡಿ. ಕಲ್ಲು ಬಂಡೆ ಇರತಕ್ಕಂಥದ್ದು, ನದಿ ದಡಗಳಿರ್ತಕ್ಕಂಥದ್ದು, ಆಕಾಶ ಭೂಮಿ ಎರಡು ಒಂದೇ ಕಡೆ ಸ್ಪಂದಿಸಿವೆ ಏನೋ ಎಂಬಂತೆ ನಮಗೆ ಕಾಣುತ್ತೆ. ಸುಂದರವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಹಿಮಾಚ್ಛಾದಿತ ಪ್ರದೇಶವನ್ನ ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ರುದ್ರ ರಮಣೀಯವಾಗಿರ್ತಕ್ಕಂಥದ್ದು ನೋಡಿ. ಬೇಸಾಯದ ಗದ್ದೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅತ್ಯಂತ ಅದ್ಭುತವಾಗಿ ನಮಗೆ ಕಂಗೊಳ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಆಕಾಶ ನೋಡಿ ಯಾವ ರೀತಿ ವಿಶೇಷವಾಗಿ ಇಬ್ಬನಿ ಸುಡ್ತಾ ಇರತಕ್ಕಂಥ ಸಮಯದಲ್ಲಿ, ಮೋಡಗಳ ಸಮಯದಲ್ಲಿ ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಭೂಪ್ರದೇಶವನ್ನು ತಾವೀಗ ನೋಡ್ತಾ ಇದ್ದಾರೆ. ಕೆಳಗಡೆ ಮೆಟ್ಟಿಲುಗಳಿದೆ, ಮೆಟ್ಟಿಗಳಿಂದ ಮೇನ್ ರೋಡ್ಗೆ ಹೋಗ್ಬೋದು. ಮೈಸೂರು ಯೋಗೇಶ್ ವತಿಯಿಂದ ಇವತ್ತು ಆಧ್ಯಾತ್ಮಿಕ ಪ್ರವಾಸಕ್ಕೆ ಬಂದಿದ್ದೇವೆ. ಹುಲಿಗಿನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಇದಕ್ಕೆ ಇದರದೇ ಆಗಿರ್ತಕ್ಕಂಥ ಇತಿಹಾಸ ಇದೆ. ಈಗ ತಾನೇ ಇಲ್ಲಿರ್ತಕ್ಕಂಥ ಅರ್ಚಕರು ಏನ್ ಹೇಳಿದ್ರು ಅಂತಂದ್ರೆ, ಯಾರು ತೃಪ್ತಿ ದೇವಸ್ಥಾನವನ್ನ ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ ಅಂತವರು ಈ ಹುಲಿಗಿನ ಮುರಡಿ ದೇವಸ್ಥಾನಕ್ಕೆ ಬರ್ಬೋದು. ತಮ್ಮದೇನಿದೆ ಕೈಂಕರ್ಯಗಳನ್ನ ಇಲ್ಲಿ ತೊಡಗಿಸ್ಕೋಬಹುದು, ಪೂಜಾ ವಿಧಿವಿಧಾನಗಳನ್ನ ಮಾಡ್ಬೋದು. ವರ್ಷಕ್ಕೆ 2 ಸಲ ರಥೋತ್ಸವನೂ ಸಹ ನಡೆಯುತ್ತೆ ಅಂತ ಹೇಳಿದ್ರು. ಅಲ್ಲಿ ನಾವೇನೋ ತೃಪ್ತಿನಲ್ಲಿ 10 ಅಡಿ ಎತ್ತರವಾಗಿರ್ತಕ್ಕಂಥ ವೆಂಕಟರಮಣ ಸ್ವಾಮಿನ ನೋಡ್ತೇವೆ. ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಈ ವೆಂಕಟರಮಣ ಸ್ವಾಮಿ ಇದೆ. ಅತ್ಯಂತ ಭವ್ಯವಾಗಿದೆ, ಅತ್ಯಂತ ಸುಂದರವಾಗಿದೆ. ಇಲ್ಲಿ ಬಂದ ತಕ್ಷಣ ನಮ್ಗೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆರೋಗ್ಯಕರವಾಗಿರ್ತಕ್ಕಂಥ ತಂಪಾಗಿರ್ತಕ್ಕಂಥ ಪ್ರಕೃತಿ ಸೌಂದರ್ಯದ ವತಿಯಲ್ಲಿರ್ತಕ್ಕಂಥ ಈ ಹುಲಿಗಿನ ಮುರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿರುವ ಎಲ್ಲಾ ಮೈಸೂರು ಯೋಗೇಶ್ ಸದಸ್ಯರುಗಳಿಗೆ, ಭಕ್ತಾದಿಗಳಿಗೆ ಹೃದಯಪೂರ್ವಕ ನಮನಗಳು. ದಯವಿಟ್ಟು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮವನೇ ಆದ ಯೋಗ ಪ್ರಕಾಶ್. ನಮಸ್ಕಾರ. ದೇವರ ದರ್ಶನ ಮಾಡಾಯಿತು. ಈಗ ದೇವಸ್ಥಾನದ ಹೊರಗಡೆ ಪ್ರಾಂಗಣಕ್ಕೆ ಬಂದಿದ್ವಿ. ಅಲ್ಲಿ ಶಂಕು ಚಕ್ರ ಇರ್ತಕ್ಕಂಥದ್ದೊಂದು ಕಮಾನನ್ನು ಹಾಕಿದ್ದಾರೆ. ಇಲ್ಲಿ ಬಲಗಡೆ ತಿರುಗಿ ನೋಡಿದ್ರೆ ಹಿಂಬದಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯ ಗೋಪುರ, ಚಿನ್ನದ ಒಂದು ಕಳಸದಿಂದ ಮಾಡಿರ್ತಕ್ಕಂಥ, ಚಿನ್ನದ ಒಂದು ಹೊದಿಕೆಯನ್ನು ಮಾಡಿರ್ತಕ್ಕಂಥದ್ದು. ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ಗರ್ಭಗುಡಿಯಾಗಿ ಹೇಗಿತ್ತೋ ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಒಂದು ಗರ್ಭಗುಡಿಯ ಮೇಲಿನ ಗೋಪುರವನ್ನು ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಗರ್ಭಗುಡಿ ಗೋಪುರ ಆಗಿದೆಯೋ ಅದೇ ರೀತಿ ಕೂಡ ಇದು ಕೂಡ ಇದೆ. ಸುತ್ತಲೂ ಕೂಡ ಶಂಕುಚಕ್ರದ ಕಮಾನುಗಳನ್ನು ಮಾಡಿದ್ದಾರೆ. ಇದೊಂದು ಸುತ್ತು ಪ್ರದಕ್ಷಿಣೆಯನ್ನು ಮಾಡಿದೆ ನಮಗೆ ತುಂಬ ಸಂತೋಷ ಆಗುತ್ತೆ. ಸುತ್ತಲೂ ಕೂಡ ಚಿನ್ನದ ಕವಚದಿಂದ ಮಾಡಿರ್ತಕ್ಕಂಥ ಈ ಒಂದು ಹುಲಿಗಿನ ಮುರಡಿ ದೇವಸ್ಥಾನದ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಚಿನ್ನದ ಹೊದಿಕೆ ಇರತಕ್ಕಂಥ ಈ ಒಂದು ಗರ್ಭಗುಡಿಯ ಗೋಪುರ ಅತ್ಯಂತ ನವನಿಮೀನವಾಗಿ ನಮ್ಮ ಕಣ್ಣಿಗೆ ಕಣ್ಕೊಡ್ತಾ ಇದೆ. ನೋಡಲಿಕ್ಕೆ ತುಂಬ ಸಂತೋಷವಾಗುತ್ತೆ. ನೋಡಿ ಯಾವ ರೀತಿ ಸೂರ್ಯನ ಬೆಳಕಿಗೆ ಪಳಪಳ ಎಂದು ಹೊಡಿತಾ ಇರತಕ್ಕಂಥ ಈ ಒಂದು ಗೋಪುರ, ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಗರ್ಭಗುಡಿಯ ಗೋಪುರ ಅತ್ಯಂತ ಅದ್ಭುತವಾಗಿ ನಮಗೆ ಕಂಗೊಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ 4 ಮೂಲೆಗಳಲ್ಲಿ ಗರುಡ ಪಕ್ಷಿಗಳು ಗುರುತಿರ್ತಕ್ಕಂಥ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರೆ, ಶಂಕು ಚಕ್ರ ಮತ್ತು ನಾಮದ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿರ್ತಕ್ಕಂಥ ರಮಣೀಯವಾಗಿರ್ತಕ್ಕಂಥ ಸುತ್ತಲ ಪರಿಸರದಲ್ಲಿ ಬೆಟ್ಟದ ಮೇಲೆ ಇರತಕ್ಕಂಥ ಈ ಒಂದು ದೇವಸ್ಥಾನ ಅತ್ಯಂತ ಅದ್ಭುತವಾಗಿ ಪ್ರಶಾಂತ ಸ್ಥಳದಲ್ಲಿದೆ. ನೋಡಿ ವೆಂಕಟರಮಣ ಸ್ವಾಮಿ ಶ್ರೀಮನ್ನಾರಾಯಣ ಮನೆಗಿರ್ತಕ್ಕಂಥದ್ದು ದೃಶ್ಯವಂತ ನೋಡ್ತಾ ಇದ್ದೀರಾ. ಈಗ ನೋಡಿ ಎದುರುಗಡೆ ಗರ್ಭಗುಡಿ ಎದುರುಗಡೆ ಇರತಕ್ಕಂಥದ್ದು ದೇವಸ್ಥಾನದ ಗೋಪುರ ಕಾಣ್ತಾ ಇದ್ದೀರಾ. ದೇವಸ್ಥಾನದ ಗೋಪುರಗಳಲ್ಲಿ 4 ಪಾರ್ಶ್ವಗಳಲ್ಲೂ ಕೂಡ ದೇವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ತಾವು ನೋಡ್ತಾ ಇದ್ದಾರೆ. ಈಗ ಇನ್ನೊಂದು ಎಡಪಾರ್ಶ್ವದಲ್ಲಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲವೂ ಸುಧಾ ಕಲಾತ್ಮಕವಾಗಿ ಅತ್ಯಂತ ಅದ್ಭುತವಾಗಿ ಮಾಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಶ್ರೀಮನ್ನಾರಾಯಣ ಇರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು, ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರತಕ್ಕಂಥದ್ದು, ಪ್ರಶಾಂತವಾಗಿರ್ತಕ್ಕಂಥ ಭೂಪ್ರದೇಶವನ್ನು ತಾವೀಗ ನೋಡ್ತಾ ಇದ್ದಾರೆ. ಬೆಟ್ಟದ ಮೇಲಿನಿಂದ ಈ ಒಂದು ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ
ನೋಡಿದ್ದು ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಗೋಪುರವಂತ ನೋಡ್ತಾ ಇದ್ರ. ಅತ್ಯಂತ ಸುಂದರವಾಗಿದೆ. ಎಡಭಾಗದಲ್ಲಿ ಒಂದು ಪುತ್ಥಳಿ, ಬಲಭಾಗದಲ್ಲಿ ಒಂದು ಪುತ್ಥಳಿ. ಹುಲಿಗನ ಮರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇದು ಹುಲಿಗನ ಮರಳಿ, ಹುಲಿಗಳು ಹೆಚ್ಚಾಗಿ ಇಲ್ಲಿ ಬರ್ತಾ ಇತ್ತು ಅಂತ ಕಾಣ್ತದಕ್ಕೆ ಹುಲಿಗನ ಮರಡಿ. ಮರಡಿ ಅಂದ್ರೆ ಬೆಟ್ಟ, ಹುಲಿ ಇರತಕ್ಕಂಥ ಬೆಟ್ಟ ಇದು ಅಂತ ಕಾಣುತ್ತೆ. ಅದಕ್ಕೋಸ್ಕರ ಇದಕ್ಕೆ ಹುಲಿಗನ ಮರಡಿ ಅಂತ ಕಾಣಿದೆ. ಶ್ರೀಮಂತ ನಾರಾಯಣ ಕೂಡ ಮಲಗಿರ್ತಕ್ಕಂಥದ್ದು, ಶೇಷಶಯನಾಗಿರ್ತಕ್ಕಂಥದ್ದು. ನೋಡಿ, ಬ್ರಹ್ಮ ಮಹಾವಿಷ್ಣುವಿನ ಒಕ್ಕಲಿಂದ ಕಮಲ ಬಂದು ಅದರಲ್ಲಿ ಬ್ರಹ್ಮರು ಇರತಕ್ಕಂಥದ್ದು, ಮಹಾಲಕ್ಷ್ಮಿ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ ಈಗ. ಅತ್ಯಂತ ಅದ್ಭುತವಾಗಿ ಸುಂದರವಾಗಿ ಕಾಣತಕ್ಕಂಥ ಹುಲಿಗನ ಮರಡಿ ಪ್ರಸನ್ನ ವೆಂಕಟರಮಣ ದೇವಸ್ಥಾನ. ಹುಲಿಗನ ಮರಡಿ ಅಂದ್ರೆ ಹುಲಿ ಇರ್ತಕ್ಕಂಥ, ಮರಡಿ ಅಂದ್ರೆ ಬೆಟ್ಟ, ಹುಲಿ ಇರ್ತಕ್ಕಂಥ ಬೆಟ್ಟ ಇದು. ಆ ಬೆಟ್ಟದ ಮೇಲೆ ಈ ಒಂದು ವೆಂಕಟರಮಣ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಅದ ಕಾರಣದಿಂದ ಹುಲಿಗನ ಮರಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದೆ. ಸುತ್ತಲಿನ ಪರಿಸರ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿದ್ರೆ ಪುಣ್ಯಕೋಟಿಯ ಒಂದು ಕಥೆ ನನಗೆ ನೆನಪು ಬರ್ತದೆ. ಬೆಟ್ಟದ ಕಿಬ್ಬಿಯೊಳಗೆ ತಾನಿದ್ದನು ಅಂತ ಯಾವ ರೀತಿ ಹೇಳ್ತಾರೋ ಹಾಗೆ ಈ ಒಂದು ಹುಲಿಗನ ಮರಡಿ ವೆಂಕಟರಮಣ ದೇವಸ್ಥಾನ ಮಾಡಿದ್ವಿ. ಈಗ ಕಟ್ಟಕಡೆಯದಾಗಿ ಆ ದೇವಸ್ಥಾನವಾಗಿರ್ತಕ್ಕಂಥ ಗರ್ಭಗುಡಿಗಿರ್ತಕ್ಕಂಥ ವೆಂಕಟರಮಣ ಒಂದು ದರ್ಶನವನ್ನು ತಮಗೆ ಕಡೆಯದಾಗಿ ಮಾಡ್ತೀನಿ. ದಯಮಾಡಿ ನೋಡಿ ಪುನೀತರಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹುಲಿಗನ ಮರಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥದ್ದು.